ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯರಾಗಿರುವಂತಹ ಪ್ರಕಾಶ್ ರಾವ್ ಕಾರ್ಕಳ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ಕಾರ್ಕಳದಲ್ಲಿ ಇದು ಕಾರ್ಕಳ ಅಂತಲ್ಲ, ಪ್ರತಿಯೊಂದು ಊರುಗಳಲ್ಲೂ ಸಾಮಾನ್ಯವಾದಂತಹ ಸಮಸ್ಯೆ ಅಂತ ಹೇಳ್ಬೋದು. ಆದ್ರೆ ಕಾರ್ಕಳದಲ್ಲಿ ಕೂಡ ಈ ಸಮಸ್ಯೆ ಹೆಚ್ಚಳ ಆಗಿದೆ. ಫುಟ್ಪಾತ್ ಇರುವುದು ಸಾರ್ವಜನಿಕರ ಓಡಾಟಕ್ಕೆ, ಆದ್ರೆ ಫುಟ್ಪಾತ್ ನಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿ ಫುಟ್ಪಾತ್ ನಲ್ಲಿ ಓಡಾಡುವಂತ ಜನರಿಗೆ ತೊಂದರೆ ಆಗ್ತಿದೆ ಅನ್ನುವಂತ ವರದಿ. ಹೌದು 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 ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದಕ್ಕೆ ಕಾರಣ ಏನು ಅಥವಾ ಇದಕ್ಕೆ ಶಾಶ್ವತ ಪರಿಹಾರ ಏನು ಇಲ್ವಾ ಅಂತ? ಇದಕ್ಕೆ ಶಾಶ್ವತ ಪರಿಹಾರ ಜನರಿಗೆ ಪಾದಾಚಾರಿಗಳಿಗೆ ಹೋಗ್ಲಿಕ್ಕಂತೆ ಪುರಸಭೆಯಿಂದ ಫುಟ್ಪಾತ್ ನಿರ್ಮಾಣ ಮಾಡಿದ್ದು. ನಾನು 2 ಬಾರಿ ಪುರಸಭೆಯ ಸದಸ್ಯನಾಗಿ ನಾನು ಬಹಳಷ್ಟು ಕೆಲಸ ಸಾರ್ವಜನಿಕವಾಗಿ ಮಾಡಿದ್ದೇನೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ಅದಕ್ಕೆ ಗೋಜಿಗೆ ಹೋಗದೆ ಬೇಕಾಬಿಟ್ಟಿ ಸ್ಕೂಟರ್ ಮತ್ತು ಬೈಕ್ಗಳನ್ನು ಫುಟ್ಪಾತ್ ಮೇಲೆ ಇಟ್ಟು ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. 2 ಶಾಲೆಯ ಮಕ್ಕಳು ನನ್ನನ್ನು ಭೇಟಿಯಾಗಿ ವಿನಂತಿ ಮಾಡಿದ್ರು, ಈ ತರ ಸಮಸ್ಯೆ ಆಗ್ತದೆ ಅಂತ. ನಾನು ಅದಕ್ಕೆ ಕೂಡಲೇ ಸ್ಪಂದನೆಯನ್ನು ಮಾಡಿದೆ. 2 ಬಾರಿ ಪುರಸಭೆಗೂ ಮತ್ತು ಪೊಲೀಸ್ ಇಲಾಖೆಗೂ ಒಂದು ಮನವಿಯನ್ನು ಕೊಟ್ಟಿದ್ದೆ. ಜಂಟಿ ಕಾರ್ಯಾಚರಣೆ ಮಾಡಿ ಬಹಳ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ವಾಹನದಲ್ಲಿ ಹೋಗುವಾಗ ನಮ್ಗೆ ಗೊತ್ತಾಗಲ್ಲ, ನಡ್ಕೊಂಡು ಹೋಗುವಾಗ ಗೊತ್ತಾಗ್ತದೆ ಅಂತ ಹೇಳಿದೆ. ಈಗಿನ ಅಧಿಕಾರಿ ವರ್ಗದವರು ಆ ಬಗ್ಗೆ ಗಮನವೇ ಕೊಡುದಿಲ್ಲ, ಕಿವಿಯೇ ಕೊಡುದಿಲ್ಲ. ಅಂದ್ರೆ ನೀವ್ ಹೇಳೋ ಪ್ರಕಾರ ಪುರಸಭೆಯಿಂದ ಜನರ ಉಪಯೋಗಕ್ಕಾಗಿ ಫುಟ್ಪಾತ್ ಅನ್ನ ಮಾಡಿಕೊಟ್ಟಿದ್ದೀರಾ, ಆದ್ರೆ ಅದನ್ನು ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋರು ಯಾರು ಅಂತ? ಅಧಿಕಾರಿ ವರ್ಗದವರು. ಅದ್ರ ಯಾಕೆ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಅವರು ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 5 ಗಂಟೆಗೆ ಹೋದ್ರೆ ಅದನ್ನ ನಡುವಿನಲ್ಲಿ ಆಫೀಸ್ ನಲ್ಲಿ ಇದ್ರೆ ಇದು ಮಾತ್ರ ಮಾಡುದಲ್ಲದೆ ಈ ಸಮಸ್ಯೆಗೆ ಸ್ಪಂದನೆ ಕೊಡ್ತಾ ಇಲ್ಲ. ಜನರಿಗೆ ಅದ್ರ ಗೋಳು ಅವರಿಗೆ ಗೊತ್ತು ಪಾಪ. ಆ ಮಕ್ಕಳು ಫುಟ್ಪಾತ್ ಬದಿಯಿಂದ ರಸ್ತೆಯಲ್ಲಿ ಹೋಗುವಾಗ ದೊಡ್ಡ ವಾಹನದ ಚಕ್ರಗಳು ಕಾಲ ಅಡಿಗೆ ಹಾಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದು ಕೂಡ ಇದಕ್ಕೊಂದು ಸಮಸ್ಯೆ ಆಗಿರ್ಬೋದಲ್ಲ, ಅದಕ್ಕಾಗಿ ವಾಹನ ಚಾಲಕರು ಫುಟ್ಪಾತ್ ಅಲ್ಲಿ ನಿಲ್ಸಿ ಹೋಗ್ತಾ ಇದ್ದಾರೆ ಅನ್ನುವಂತ ಮಾತು ಕೂಡ ಕೇಳ್ತದೆ. ಅದು ಕೂಡ ಒಂದು ಸಮಸ್ಯೆ ಇರಬಹುದು. ಆದ್ರೆ ವಾಣಿಜ್ಯ ಸಂಕೀರ್ಣಗಳು ರಸ್ತೆ ಬದಿಯಲ್ಲಿ ಕೊಡುವಾಗ ಇಂತಿಷ್ಟು ವಿಸ್ತೀರ್ಣವನ್ನು ಬಿಟ್ಟು ಕಟ್ಟಬೇಕಂತ ಇರ್ತದೆ. ಅವರ ಕಟ್ಟಡಕ್ಕೆ ಬರುವ ವಾಹನಗಳು ನಿಲ್ಲುವಂತದ್ದ 2 ಚಕ್ರದ 4 ಚಕ್ರ ನಿಲ್ಲುವಂತದ್ದು ಮಾಡಬೇಕಾಗ್ತದೆ. ಅದು ಯಾರು ಮಾಡ್ಬೇಕು? ಇಂಜಿನಿಯರ್ಗಳು ಗಮನ ಹರಿಸಬೇಕು. ಕಟ್ಟಡಕ್ಕೆ ಲೈಸೆನ್ಸ್ ಕೊಟ್ಟ ಮೇಲೆ ಕಂಪ್ಲೀಷನ್ ರಿಪೋರ್ಟ್ ಕೊಡುವಾಗ ಅಲ್ಲಿ ಅವರು ನೋಡ್ಬೇಕು. ಇವರು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟು ತದನಂತರ ಅವರನ್ನು ವರ್ಗಾವಣೆ ಮಾಡ್ಕೊಳ್ತಾರೆ, ಅದನ್ನು ಆ ಸ್ಥಳವನ್ನು ಪರಿವರ್ತನೆ ಮಾಡ್ತಾರೆ. ಇದನ್ನು ಗಮನ ಹರಿಸಬೇಕು. ಇಂಜಿನಿಯರ್ಗಳು ಡೋರ್ ನಂಬರ್ ಕೊಡಬಾರ್ದು. ಈ ತರ ಅದನ್ನು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರೆ ಎಲ್ಲ ಕಡೆಯಲ್ಲಿ ಸುಧಾರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಈಗ ಪುರಸಭೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಳ್ಬೇಕಾಗ್ತದೆ. ಟ್ರಾಫಿಕ್ ಪೊಲೀಸ್ಗಳನ್ನು ನೇಮಕ ಮಾಡೋದ್ರಿಂದ ಅಥವಾ ಅಲ್ಲಿ ನಿಲ್ಲಿಸೋದ್ರಿಂದ ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡಬಹುದಲ್ವಾ ಅಂತ? ಮಾಡಬಹುದು. ನಮ್ಮ ಕಾರ್ಕಳ ಬಸ್ ಸ್ಟ್ಯಾಂಡ್ ಪಕ್ಕ ಮತ್ತೊಂದು 3 ಮಾರ್ಗ ಅಂತ ಇದೆ, ಮಂಗಳೂರು ರೋಡ್ ಜಂಕ್ಷನ್. ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ. ಅದು ಅವರು ಇಷ್ಟ ತನಕ ಆ ಗೋಜಿಗೆ ಹೋಗುದೇ ಇಲ್ಲ. ಅಲ್ಲಿ ವಾಹನವನ್ನು ಇಟ್ಟದನ್ನು ತೆಗಿಸುವಂತದ್ದು 2 ಸಲ ಅದಕ್ಕೆ ಕೈ ಹಾಕಿದ್ರೆ ಆಟೋಮೆಟಿಕ್ ಜನರು ಬೇರೆ ಕಡೆಗೆ ಎಲ್ಲಿ ಜಾಗಿದ್ದಲ್ಲಿ ಇಡ್ತಾರೆ. ಅಂದ್ರೆ ಶಾಲಾ ಕಾಲೇಜುಗಳು ಬಿಡುವ ಟೈಮ್ ನಲ್ಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳು ಓಡಾಡುವಂತ ಟೈಮ್ ನಲ್ಲಿ ಫುಟ್ಪಾತ್ ಅಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಜೊತೆಲಿ ರೋಡ್ ಅಲ್ಲಿ ಹೋದ್ರೂ ಕೂಡ ಅಪಘಾತ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ. ಇದೆ. ಈಗ ಮಳೆಗಾಲ ಆದ್ರಿಂದ ಜನರು ಛತ್ರಿಯನ್ನು ಮಳೆ ಬಂದಾಗ ಬಿಡಿಸಿಕೊಂಡು ಹೋಗುವಾಗ ಫುಟ್ಪಾತಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕೊಡೆ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿ ಆ ಫುಟ್ಪಾತ್ ಬದಿಯ ಏನು ಅಂಗಡಿ ಮಾಡ್ಕೊಂಡಿದಾರಲ್ಲ ಫುಟ್ಪಾತ್ ವ್ಯಾಪಾರಿಗಳು, ಅವರು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಈಗ ಅಡ್ಡಕ್ಕೆ ಕಟ್ಟಿರ್ತಾರೆ. ಅದು ಕೊಡೆ ಹಿಡ್ಕೊಂಡು ಛತ್ರಿ ಹಿಡ್ಕೊಂಡು ಹೋಗುವಾಗ ಅದು ತಾಗಿ ಪುನಃ ರೋಡಿಗೆ ಬರುವ ಪರಿಸ್ಥಿತಿ ಆಗಿದೆ ಈಗ. ಇದನ್ನೆಲ್ಲ ಅಧಿಕಾರಿಗಳು ನಾವು ಹೇಳುವಾಗ ಸ್ಪಂದಿಸಿದ್ರೆ ಮುಂದೆ ಇಂಥದ್ದು ಆಗುದಿಲ್ಲ. ಅದು ನಾವು ವಿನಂತಿ ಮಾಡುದು, ಎಲ್ಲಿಯೂ ಫುಟ್ಪಾತ್ ಅನ್ನು ಅಕ್ರಮ ಮಾಡ್ಲಿಕ್ಕೆ ಬಿಡಬೇಡಿ. ಮತ್ತು ತಳ್ಳು ಗಾಡಿಯನ್ನು ಇಡುವಾಗ ತಳ್ಳು ಗಾಡಿಗೆ ಒಂದು 50 ಸ್ಕ್ವೇರ್ ಫೀಟ್ ಎಷ್ಟ ಕೊಟ್ಟಿರ್ತಾರೆ ಅವರಿಗೆ. ಅದಕ್ಕೆ ಅದು ಮತ್ತೆ ಕ್ರಮೇಣ 500-600 ಸ್ಕ್ವೇರ್ ಫೀಟ್ಗೆಲ್ಲ ಹೋಗ್ತದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಯಾರು ಮಾಡ್ಬೇಕು? ಸ್ಥಳೀಯ ಆಡಳಿತವೇ ಮಾಡ್ಬೇಕು. ಪೊಲೀಸ್ ಇಲಾಖೆ ಮತ್ತೆ ಬರ್ತದೆ. ಇದನ್ನೆಲ್ಲ ನೋಡ್ಕೊಳ್ಳುವಂತದ್ದು ಫುಟ್ಪಾತ್ ಮೇಲೆ ನಿಲ್ಲಿಸದಂತದ್ದು ಮಾಡ್ಬೇಕು ಸ್ಥಳೀಯ ಆಡಳಿತ. ಅವರು ಪೊಲೀಸ್ ಇಲಾಖೆಯನ್ನು ವಿಶ್ವಾಸಕ್ಕೆ ತಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು. ಅಂದ್ರೆ ಫುಟ್ಪಾತ್ ಗಳಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡುವಂತ ವಾಹನಗಳಿಗೆ ದಂಡ ಅಥವಾ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮುಖಾಂತರ ಇದಕ್ಕೆ ಒಂದು ಪರಿಹಾರನ ಕಾಣಬಹುದು ಅಂತ ಹೇಳ್ತೀರಾ ತಕ್ಕ ಮಟ್ಟಿಗೆ?
ತಕ್ಕ ಮಟ್ಟಿಗೆ ಅದನ್ನು ಮಾಡಬಹುದು. ಮತ್ತು ಪುರಸಭೆಯ ವಾಹನದಲ್ಲಿ ಮೈಕ್ ಅನ್ನು ಅನೌನ್ಸ್ಮೆಂಟ್ ಮಾಡಿ ಒಂದು 2-3 ದಿವಸ ಫುಟ್ಪಾತ್ ನಲ್ಲಿ ಇಡಬೇಡಿ, ಈ ತರ ತೊಂದರೆ ಆಗಿದೆ, ದಂಡ ಹಾಕ್ತೇವೆ ಅಂತ ಹೇಳಿದ್ರೆ ಜನರು ಅದಕ್ಕೆ ಹೇಗೆ ಬೇಕಾದ್ರೂ ಹೋಗುತ್ತಾರೆ. ಅದಕ್ಕೆ ಮೈಕಲ್ಲಿ ಹೇಳುದು ಮಾತ್ರ ಅಲ್ಲ, ಅದನ್ನ ಪಾಲಿಸಿದ್ರೆ ಮಾತ್ರ ಅಲ್ಲ ಸರ್. ಆದ್ರೆ ಮತ್ತೆ ದಂಡ 1-2 ದಿವಸ ದಂಡ ಹಾಕಿ ಮತ್ತೆ ಪೊಲೀಸ್ನವರು ಅಲ್ಲಿ ಕೆಲಸ ಮಾಡದಿದ್ರೆ ಮತ್ತೆ ಅದೇ ಸಮಸ್ಯೆ ಮತ್ತೆ ಪುನರಾವರ್ತ. ಅದೇ ಸಮಸ್ಯೆ ಇದೆ. ಮತ್ತೊಂದು ಸಮಸ್ಯೆ ಇದೆ ಮೇಡಮ್, ಕಾರ್ಕಳ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಗಂಗಾವತಿ ಕೊಪ್ಪಳದವರು ಬೆಳಗಿನ ಜಾವ 7:30 8:15 ಗಂಟೆ ತನಕ ಆ ಫುಟ್ಪಾತ್ ಅಲ್ಲಿ ನಿಂತು ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಹೋಗುವಾಗ ಕೈ ಕಾಲಿಗೆ ಉಗಿಯುವಂತದ್ದು, ಪಾನ್ಕಿಂಗ್ ತಿಂದು ಪುರಸಭೆಯ ಕಾರ್ಮಿಕ ಗುಡಿಸಿದ ಮೇಲೆ ಇವರು ತಂದು ಬಿಸಾಡುವಂತದ್ದೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಯಾರು ಮಾಡ್ಬೇಕು? ಸಂಘ ಸಂಸ್ಥೆಗಳ ಸಹಕಾರ ತಕೊಂಡು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಮಾಡಿದ್ರೆ ಉತ್ತಮ ಅಂತ ನಮ್ಗೆ ಕಾಣ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಾದ್ರು ಆಗ್ಲಿ, ಆದ್ರೆ ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ಪರಿಹಾರ ಕಾಣ್ಲಿ ಅಂತ ಹೇಳ್ತಾ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.